ಆಸ್ಟ್ರೋಯೋಗಿ ಸಕಲ ಜ್ಯೋತಿಷ ಸಮಾಲೋಚನೆ ಉಚಿತ. ಹಿಂದೆ ಡೌನ್ಲೋಡ್ ಮಾಡಿ. ಮೇಷರಾಶಿ ಓವರ್ವ್ಯೂ. ಇಂದು ನೀವು ಯಾವುದಾದರೂ ಮಹತ್ವಪೂರ್ಣ ವ್ಯಕ್ತಿಯ ಸಂಪರ್ಕ ಮಾಡುವಿರಿ. ಆ ವ್ಯಕ್ತಿಯ ಎದುರಿಗೆ ನಿಮ್ಮ ಒಳ್ಳೆಯ ನಡತೆ ತೋರಿಸುವಂತೆ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ವ್ಯಕ್ತಿ ನಿಜ ಜೀವನದಲ್ಲಿ ನೀವು ಮುಂದೆ ಬರಲು ನಿಮಗೆ ಸಹಾಯ ಮಾಡುತ್ತಾನೆ. ಮೊದಲನೇ ಭೇಟಿಯಲ್ಲಿಯೇ ಅವರಿಗೆ ನಿಮ್ಮ ವಿಸಿಟಿಂಗ್ ಕಾರ್ಡ್ ಅನ್ನು ಕೊಟ್ಟುಬಿಡಿ ಹಾಗೂ ಪೂರ್ತಿ ವಿಶ್ವಾಸದಿಂದ ಅವರ ಜೊತೆಗೂಡಿ. ಮೇಷರಾಶಿ ರೋಮಾನ್ಸ್. ಇಂದು ನಿಮ್ಮ ಪ್ರೇಮ ಪ್ರಸಂಗದ ಮಧ್ಯೆ ಒಂದು ದೊಡ್ಡ ತಡೆಯನ್ನು ದೂರ ಮಾಡಿದ್ದರಿಂದ ನೀವು ಖುಷಿಯನ್ನು ಅನುಭವಿಸುತ್ತೀರಾ. ನೀವು ಯಾರಾದರೂ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೀರಾ ಅಥವಾ ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಇಷ್ಟಪಡುತ್ತೀರಾ. ಆದರೆ ಈ ದಿನ ನಿಮಗೆ ಉತ್ತಮ ದಿನವಾಗಿದೆ. ಇಂದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ. ಮೇಷರಾಶಿ ಕರಿಯರ್. ಇಂದಿನ ನಿಮ್ಮ ಕೆಲಸದವರನ್ನು ಪ್ರೇರೇಪಿಸುವುದು ಮುಖ್ಯವಾಗಿದೆ. ಅವರು ನಿಮ್ಮ ಸರಿಯಾದ ಮಾತನ್ನು ಕೇಳಿದರೆ, ಚೆನ್ನಾಗಿ ಕೆಲಸ ಮಾಡಿದರೆ ಅವರಿಗೆ ಸಂಬಳ ಜಾಸ್ತಿ ಮಾಡಬೇಕಾಗುತ್ತದೆ. ಈ ರೀತಿಯಲ್ಲಿ ನಿಮ್ಮ ಭವಿಷ್ಯವು ಲಾಭದಾಯಕವಾಗಿದೆ. ಮೇಷರಾಶಿ ಫೈನಾನ್ಸ್. ಎಲ್ಲಿಯವರೆಗೆ ಆರ್ಥಿಕ ವಿಷಯದ ಪ್ರಶ್ನೆ ಇದೆಯೋ ಅಲ್ಲಿಯವರೆಗೆ ಇಂದು ನೀವು ಆರ್ಥಿಕ ಸಲಹೆಗಾರರ ಸಲಹೆ ಪಡೆದುಕೊಳ್ಳಲು ಅವಶ್ಯಕತೆ ಇದೆ. ಇಂತಹ ಸ್ಥಿತಿಯಲ್ಲಿ ಅವರೇ ನಿಮಗೆ ಸರಿಯಾಗಿ ಸಲಹೆ ನೀಡಬಲ್ಲರು. ಆದ್ದರಿಂದ ಅವರ ಮಾತನ್ನು ಸರಿಯಾಗಿ ಕೇಳಿ ಅದರಂತೆ ನಡೆಯಿರಿ. ಮೇಷರಾಶಿ ಹೆಲ್ತ್. ಇಂದು ನಿಮಗೆ ಬ್ರೇಕ್ನ ಅವಶ್ಯಕತೆ ಇದೆ. ಫಿಲ್ಮ್ ನೋಡಿ, ಸ್ನೇಹಿತರ ಜೊತೆ ಫೋನ್ನಲ್ಲಿ ಮಾತನಾಡಿ ಅಥವಾ ನಿಮಗೆ ಮನರಂಜನೆ ನೀಡುವಂಥದ್ದು ಏನಾದರೂ ಮಾಡಿ. ನೀವು ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ. ಇಂದು ನೀವು ನಿಮ್ಮ ತಲೆಗೆ ವಿಶ್ರಾಂತಿ ನೀಡುವ ಅವಶ್ಯಕತೆ ಇದೆ. ಇದರಿಂದ ನೀವು ಕೆಲಸ ಮಾಡುವ ಸಾಮರ್ಥ್ಯ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಮತ್ತೆ ಪಡೆಯುವಿರಿ. ಏಕೆಂದರೆ ತಿರುಗಾಟ ಹಾಗೂ ಒತ್ತಡದಲ್ಲಿ ನೀವು ಕಳೆದು ಹೋಗಿರುವಿರಿ. ವೃಷಭರಾಶಿ ಓವರ್ವ್ಯೂ. ನಿಮ್ಮ ಸ್ನೇಹಿತನ ಜೊತೆ ಯಾವುದೇ ತರಹದ ವಾದ ಮಾಡಬೇಡಿ. ಅದರಿಂದ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುವಿರಿ. ನೀವು ನಿಮ್ಮನ್ನು ಯಾವುದಾದರೂ ಟೆನ್ಷನ್ ಪರಿಸ್ಥಿತಿಯಲ್ಲಿ ಕಂಡುಕೊಂಡು ಶಾಂತಿಯಿಂದ ಇರಿ. ಈ ಸಮಯದಲ್ಲಿ ಆಗುವ ಯಾವುದೇ ವಾದ ನಿಮ್ಮ ಶಾಂತಿಗೆ ಹಾನಿಕಾರಕವಾಗಬಹುದು. ಆದ್ದರಿಂದ ಜಗಳದಿಂದ ದೂರವಿರಿ. ವೃಷಭರಾಶಿ ರೋಮಾನ್ಸ್. ಇಂದು ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ. ನಿಮ್ಮ ಸಂಗಾತಿಯಿಂದ ತುಂಬ ಸಹಯೋಗ ದೊರೆಯುತ್ತದೆ. ನೀವು ಅಂದುಕೊಂಡಂತೆ ನಿಮ್ಮ ಮನೆಯು ಪ್ರೀತಿ ಪ್ರೇಮದಿಂದ ತುಂಬಿರುತ್ತದೆ. ವೃಷಭರಾಶಿ ಕರಿಯರ್. ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬದಲಿಸಿರುವಂತೆ ಅನಿಸಬಹುದು ಅಥವಾ ನೀವು ಹೊಸ ಕೆಲಸವನ್ನು ಪಡೆಯಬಹುದು. ಯಾವುದೊಂದು ರೀತಿಯ ಬದಲಾವಣೆ ನಿಮ್ಮೊಡನೆ ಅವಶ್ಯವಾಗಿ ಆಗಬಹುದು. ಈ ಒತ್ತಡ ಯಾವುದೊಂದು ಪ್ರಕಾರದಲ್ಲಿ ಭಗವಂತನ ಕೊಡುಗೆಯಾಗಿದೆ. ಇದು ಸುಖದ ಭವಿಷ್ಯದ ಸಂಕೀರ್ಣವಾದ ಚೌಕವಾಗಿದೆ. ವೃಷಭರಾಶಿ ಫೈನಾನ್ಸ್. ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ. ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ. ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು. ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ. ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ. ವೃಷಭರಾಶಿ ಹೆಲ್ತ್. ಹೃದಯದ ಕಾಯಿಲೆ ಇರುವವರು ವ್ಯಾಯಾಮ ಮಾಡಬೇಕು ಹಾಗೂ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಕಸರತ್ತು ಮಾಡುತ್ತಲೇ ಇರುವುದರಿಂದ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ. ಇನ್ನೊಂದು ಕಡೆಯಲ್ಲಿ ಇದು ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಲು ಹಾಗೂ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ಹಿತಕ್ಕಾಗಿ ಕೆಲವು ಕಸರತ್ತುಗಳನ್ನು ಮಾಡಿ ಹಾಗೂ ಅವುಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗಗಳನ್ನಾಗಿಸಿ. ಬೇಗ ನಿಮಗೆ ಅದರ ಲಾಭ ಕಾಣಲು ಆರಂಭವಾಗುವುದು. ಮಿಥುನ ರಾಶಿ ಓವರ್ವ್ಯೂ. ಇಂದು ನಿಮಗೆ ನಿಮ್ಮ ಸ್ನೇಹಿತನ ಮಧ್ಯೆ ಇರುವ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಬಹುಶಃ ನಿಮ್ಮ ಮಧ್ಯೆ ಹೊಟ್ಟೆಕಿಚ್ಚು ಉಂಟಾಗುತ್ತಿರಬಹುದು. ಇದು ಮುಂದುವರೆದು ಹಾನಿಕಾರಕವೂ ಆಗಬಹುದು. ಸ್ನೇಹಿತರೊಡನೆ ಮಾತನಾಡಿ ಇದರ ಕಾರಣ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಒಂದು ವೇಳೆ ಯಾರಾದರೂ ಮೂರನೇ ವ್ಯಕ್ತಿ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ನಡುವೆ ಒಡಕು ಉಂಟು ಮಾಡಲು ಪ್ರಯತ್ನಿಸಿದರೆ ಅಂಥವರನ್ನು ದೂರವಿರಿಸಿ. ಮಿಥುನ ರಾಶಿ ರೋಮಾನ್ಸ್. ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ. ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗಿರ್ತೀರಿ. ಬದಲಾಗಿ ನೀವು 2 ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ. ನೀವು ಈ ರೀತಿ ಯೋಚಿಸುತ್ತೀರಿ, ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು. ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸರಾಗುತ್ತೀರಿ. ಮಿಥುನ ರಾಶಿ ಕರಿಯರ್. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಉತ್ಪ್ರೇಕ್ಷೆಯ ಭಾವವಿರುವುದಾದರೆ ಆಗ ನಿಮ್ಮ ಅಧಿಕಾರಿಗಳೊಡನೆ ಚರ್ಚಿಸಿ. ಅವರು ನಿಮಗೆ ಒಳ್ಳೆಯ ಮಾರ್ಗದರ್ಶಕರಾಗಬಲ್ಲರು. ನೀವು ಶಾಂತಿಯನ್ನು ಕಾಪಾಡಿಕೊಂಡು ನಿಮ್ಮ ಗುರಿಗೆ ಪ್ರತಿಯಾಗಿ ಪ್ರಾಮಾಣಿಕರಾಗಿರುವುದರಿಂದ ಸಫಲತೆಯನ್ನು ಕಂಡುಕೊಳ್ಳುವಿರಿ. ಮಿಥುನ ರಾಶಿ ಫೈನಾನ್ಸ್. ನಿಧಾನ ನಡೆದರೂ ಗೆಲುವಿನ ನಿರ್ಧಾರವಿರಬೇಕು. ಇದು ನಿಮ್ಮ ಇಂದಿನ ಆರ್ಥಿಕ ಮಂತ್ರವಾಗಿರಬೇಕು.
ನಿಮಗೆ ನಿಮ್ಮ ಬಂಡವಾಳದಿಂದ ತಕ್ಷಣವೇ ಯಾವುದೇ ಲಾಭ ಕಂಡುಬರುತ್ತಿಲ್ಲ, ಆದರೆ ಮುಂದೆ ಹೋಗಿ ಲಾಭ ಸುನಿಶ್ಚಿತವಾಗಿದೆ. ಏನೂ ಚಿಂತಿಸಬೇಡಿ, ನಿಶ್ಚಿಂತರಾಗಿ. ಬುದ್ಧಿವಂತಿಕೆಯಿಂದ ಯೋಚಿಸಿ ಮಾಡಿದ ಬಂಡವಾಳದಿಂದ ಈ ಲಾಭ ದೊರೆಯುವುದು. ನಿಧಾನವಾದರೂ ಲಾಭ ಸಿಗುವುದು ಮುಖ್ಯ. ಮಿಥುನ ರಾಶಿ. ಹೆಲ್ತ್. ಪಚನಕ್ರಿಯೆಯ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ಬೀಳಬಹುದು. ಅದರ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಅಥವಾ ಮಾನಸಿಕ ಒತ್ತಡವೂ ಆಗಬಹುದು. ನೀವು ಧೂಮಪಾನ ಹಾಗೂ ಶರಾಬನಿಂದ ದೂರವಿರುವುದು ಒಳ್ಳೆಯದು. ನೀವು ಯಾವುದಾದರೂ ಒತ್ತಡದಿಂದ ನರಳುತ್ತಿದ್ದರೆ ಬೇಗ ಅದನ್ನು ದೂರ ಮಾಡಲು ಪ್ರಯತ್ನಿಸಿ. ಸಫಲತೆ ಸಿಗುವುದರಿಂದ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ತೊಂದರೆಗಳು ದೂರವಾಗಬಹುದು. ಕರ್ಕರಾಶಿ. ಓವರ್ವ್ಯೂ. ಇಂದು ನೀವು ಮಾನಸಿಕ ರೂಪದಿಂದ ಗಟ್ಟಿಯಾಗಿ ಇರುತ್ತೀರಿ. ನಿಮ್ಮ ಯೋಗ್ಯತೆ ಅಥವಾ ಜ್ಞಾನದಲ್ಲಿ ಆಗುವ ವೃದ್ಧಿಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜೊತೆಗೆ ನಿಮಗೆ ಲಾಭವೂ ಆಗುತ್ತದೆ. ನೀವು ಬೇಕಾದರೆ ವಿದ್ಯಾರ್ಥಿಯಾಗಿರಲಿ ಅಥವಾ ನೌಕರಿ ಮಾಡುವವರಾದರೂ ಇಂದು ನಿಮ್ಮ ಯೋಚನೆಯಲ್ಲಿ ಸುಧಾರಣೆಯ ಪ್ರಯತ್ನ ಸಫಲವಾಗುತ್ತದೆ. ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ. ಕರ್ಕರಾಶಿ. ರೋಮಾನ್ಸ್. ಇವತ್ತು ನಿಮಗೆ ರೋಮ್ಯಾನ್ಸ್ನ ಕ್ಷಣಗಳು ಬೇಗ ಬರುತ್ತದೆ. ವ್ಯಕ್ತಿಯು ನಿಮಗೆ ಮಾರ್ಕೆಟ್ನಲ್ಲಿ ಇರುವ ಹಾಗೆ ನಿಮಗೆ ಕಾಣಿಸುತ್ತದೆ. ಬೇರೆ ಗೆಳೆಯರು ಹೇಳುತ್ತಾರೆ, ಆ ವ್ಯಕ್ತಿಗೂ ನಿಮ್ಮತ್ತ ಆಕರ್ಷಣೆ ಇದೆ ಎಂದು. ಈ ಸಂಬಂಧಕ್ಕೆ ಒಂದು ನಿರ್ಣಾಯಕ ರೂಪ ಕೊಡುವುದಕ್ಕೆ ಪ್ರಯತ್ನ ಪಡುತ್ತೀರಿ. ಇವತ್ತಿನ ಅವಕಾಶ ಕೈಯಿಂದ ಜಾರಿಕೊಳ್ಳದೆ ಇರುವ ಹಾಗೆ ಇರಿ. ಕರ್ಕರಾಶಿ. ಕರಿಯರ್. ಇಂದು ನಿಮಗೆ ನಿಮ್ಮ ಪ್ರತಿಭೆಯು ಕಾಣಿಸುತ್ತದೆ. ಈ ಅವಸರದಿಂದ ನಿಮ್ಮ ಭವಿಷ್ಯದಲ್ಲಿ ಸಫಲತೆಯನ್ನು ಕಾಪಾಡಿಕೊಳ್ಳಿ. ಇಂದಿನ ದಿನದ ಶ್ರೇಷ್ಠವಾದ ಭಾಗವೆಂದರೆ ನಿಮ್ಮ ಯೋಜನೆಯು ನಿಮಗೆ ಸಹಾಯ ಮಾಡುತ್ತದೆ. ಕರ್ಕರಾಶಿ. ಫೈನಾನ್ಸ್. ನೀವು ಮುಂಚೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡಿಲ್ಲ. ಈಗ ಹೂಡಲು ಯೋಚಿಸುತ್ತಿದ್ದರೆ ಅದನ್ನು ಶುರು ಮಾಡಲು ಇಂದಿನ ದಿನ ತುಂಬ ಚೆನ್ನಾಗಿದೆ. ನೀವು ಯಾವುದಾದರೂ ನಿಮ್ಮ ಮಿತ್ರ ಅಂದರೆ ಮೊದಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಹೂಡಿರುವಂತಹ ಮಿತ್ರರೊಡನೆ ಮಾತನಾಡಿ ಸಲಹೆ ಪಡೆದುಕೊಳ್ಳಿ. ಆರಂಭದಲ್ಲಿ ಎಷ್ಟು ಹಣವನ್ನು ಹೂಡಬೇಕೆಂದರೆ ಅದು ನಿಮಗೆ ಲಾಸ್ ಆದರೂ ಪಶ್ಚಾತ್ತಾಪ ಪಡುವಂತೆ ಇರಬಾರದು. ನಂತರ ಬಿಟ್ಟ ಹಣವೆಲ್ಲ ಹೆಚ್ಚಾಗುತ್ತಾ ಹೋಗುವುದು. ಮುಂದೆ ನಿಮಗೆ ಅನಿಸುವುದು ನೀವು ಸ್ಟಾಕ್ ಮಾರ್ಕೆಟ್ನ ಚತುರ ಕಿಲಾಡಿ ಎಂದು. ಕರ್ಕರಾಶಿ. ಹೆಲ್ತ್. ನೀವು ಸ್ವಲ್ಪ ಒತ್ತಡ ಹಾಗೂ ಜ್ವರದ ಬಳಿಕ ಪೂರ್ತಿ ದಿನ ತಲೆನೋವು ಅನುಭವಿಸುವಿರಿ. ಕೆಲಸದಲ್ಲಿ ಸ್ವಲ್ಪ ಶಾಂತವಾಗಿ ಕೆಲಸವನ್ನು ತೆಗೆದುಕೊಳ್ಳಿ ಹಾಗೂ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ನೀವು ಪರಿಸ್ಥಿತಿಯ ಪ್ರಕಾರ ಸರಿಯಾದ ಕೆಲಸ ಮಾಡಬಹುದು. ಸಿಂಹರಾಶಿ. ಓವರ್ವ್ಯೂ. ಇಂದು ನೀವು ನಿಮ್ಮ ಎಲ್ಲ ತೊಂದರೆಗಳನ್ನು ಹಾಗೂ ಚಿಂತೆಯನ್ನು ಬಿಟ್ಟು ನಿಮ್ಮ ಪರಿವಾರದ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯಲು ಬಯಸುವಿರಿ. ಈ ಸಮಯ ನಿಮ್ಮವರಲ್ಲಿ ನಿಮ್ಮ ಪ್ರೀತಿಯನ್ನು ಹೇಳಲು ಶುಭವಾಗಿದೆ. ಸಂತೋಷಕ್ಕೆ ಧನ್ಯವಾದ ಹೇಳಿ. ನಿಮ್ಮ ಪರಿವಾರ ನಿಮ್ಮ ಜೊತೆ ಇದೆ. ನಿಮ್ಮವರ ಜೊತೆಯ ಪೂರ್ಣ ಸಂತೋಷವನ್ನು ಅನುಭವಿಸಿ, ಏಕೆಂದರೆ ಇಂತಹ ಸಮಯ ಯಾವಾಗಲೂ ಬರುವುದಿಲ್ಲ. ಸಿಂಹರಾಶಿ. ರೋಮಾನ್ಸ್. ಇಂದಿನ ದಿನ ರೋಮ್ಯಾನ್ಸ್ ತುಂಬಿದ ದಿನವಾಗಿದೆ. ಇದಕ್ಕೆ ಏನೂ ಕಾಣುವುದಿಲ್ಲ. ನೀವು ನಿಮ್ಮ ಸಂಗಾತಿಗೆ ಚೆನ್ನಾಗಿ ತಿನ್ನಿಸಿ ಗುಡಿಸುವುದನ್ನು ಮರೆಯಬೇಡಿ. ಸಿಂಹರಾಶಿ. ಕರಿಯರ್. ಇಂದು ನಿಮಗೆ ನಿಮ್ಮ ಪ್ರತಿಭೆಯು ಕಾಣಿಸುತ್ತದೆ. ಈ ಅವಸರದಿಂದ ನಿಮ್ಮ ಭವಿಷ್ಯದಲ್ಲಿ ಸಫಲತೆಯನ್ನು ಕಾಪಾಡಿಕೊಳ್ಳಿ. ಇಂದಿನ ದಿನದ ಶ್ರೇಷ್ಠವಾದ ಭಾಗವೆಂದರೆ ನಿಮ್ಮ ಯೋಜನೆಯು ನಿಮಗೆ ಸಹಾಯ ಮಾಡುತ್ತದೆ. ಸಿಂಹರಾಶಿ. ಫೈನಾನ್ಸ್. ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಪಡಲು ಸರಿಯಾದ ಸಮಯ. ಇದರಲ್ಲಿ ಎಷ್ಟೇ ಕಷ್ಟವಿರಲಿ ಮತ್ತು ಎಷ್ಟೇ ಕಠಿಣ ಪರಿಶ್ರಮ ಪಡಬೇಕಾದರೂ ಸರಿಯೇ, ಮುಂದುವರಿಯಿರಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿವೇಶ ಮಾಡಲು ಬಯಸುವಿರಿ. ನಿವೇಶ ಮಾಡಲು ಬರುತ್ತಿರುವ ಹೊಸ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಸಿಂಹರಾಶಿ. ಹೆಲ್ತ್. ಇಂದು ನೀವು ಸ್ವಲ್ಪ ವಿಚಲಿತರಾಗುವಿರಿ. ಶಾಂತಿಯಿಂದ ಕೆಲಸವನ್ನು ತೆಗೆದುಕೊಳ್ಳಿ ಮತ್ತು ಇದರ ಕಾರಣವನ್ನು ಹುಡುಕಿ ಹಾಗೂ ಇದರ ಆಧಾರದ ಮೇಲೆಯೇ ಯಾವುದಾದರೂ ಪರಿಹಾರ ಕಂಡುಹಿಡಿಯಿರಿ. ಕನ್ಯಾ ರಾಶಿ. ಓವರ್ವ್ಯೂ. ಇಂದು ನೀವು ಯಾವುದಾದರೂ ಹೊಸ ಸಂಬಂಧವನ್ನು ಶುರು ಮಾಡಿರಿ. ನಿಮ್ಮ ಈ ಹೊಸ ಸ್ನೇಹಿತ ಕೆಟ್ಟ ಸಮಯದಲ್ಲಿ ನಿಮಗೆ ಜೊತೆ ನೀಡುವರು. ನೀವು ಎಷ್ಟು ಭಾಗ್ಯವಂತರು ಎಂದು ನಿಮಗೆ ಅನಿಸುತ್ತದೆ. ನೀವು ಈ ಸ್ನೇಹಿತ ನಿಮ್ಮ ಜೀವನದಲ್ಲಿ ಬಂದಿದ್ದಕ್ಕೆ ದೇವರಿಗೆ ಧನ್ಯವಾದಗಳನ್ನು ಹೇಳಿ. ಕನ್ಯಾ ರಾಶಿ. ರೋಮಾನ್ಸ್. ಇಂದು ಹೊಸ ಸಂಬಂಧ ಮಾಡುವ ಮೊದಲು ಯೋಚಿಸಿ. ಈ ಸಂಬಂಧದ ಸಫಲತೆ ಕಾಣಲು ತರ್ಕವಾದ ಬುದ್ಧಿಯನ್ನು ಉಪಯೋಗಿಸಿ. ಯೋಚನೆ ಮಾಡದೆ ಗಾಳಿಯಲ್ಲಿ ತೇಲಾಡಬೇಡಿ. ನಿಮಗೆ ಈ ಸಂಬಂಧ ಚೆನ್ನಾಗಿರುತ್ತದೆ. ಇಂದು ನಿಮಗೆ ನಿಮ್ಮ ಪಾರ್ಟ್ನರ್ನ ಆಯ್ಕೆಯ ಸಮಯದಲ್ಲಿ ಖಂಡಿತವಾದಿಯಾಗಿರಬೇಕು. ಕನ್ಯಾ ರಾಶಿ. ಕರಿಯರ್. ಒತ್ತಡದಲ್ಲಿ ಶಾಂತರಾಗಿರುವುದರಿಂದ ನಿಮ್ಮ ಕ್ಷಮತೆಯನ್ನು ನಿಮ್ಮ ಸಹಪಾಠಿಗಳು ಸಮ್ಮತಿಸುವರು. ನಿಮ್ಮ ಸಂಪರ್ಕ ಅಥವಾ ಸಂಭಾಷಣಾ ಕಲೆ ನಿಮಗೆ ಒಳ್ಳೆಯ ಪರಿಣಾಮ ಕೊಡುವುದು. ಇದರಿಂದ ನಿಮ್ಮ ಕ್ಷಮತೆಯು ಹೆಚ್ಚುವುದು. ಇದರ ನಂತರ ನೀವು ನಿಮ್ಮೊಡನೆ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಇರುವಿರಿ.
ನಿಮಗೆ ಈ ಸಮಯದಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಹಾಕಬೇಕಾಗಿದೆ. ಕನ್ಯಾ ರಾಶಿ, ಫೈನಾನ್ಸ್. ನೀವೇನಾದರೂ ಪಬ್ಲಿಕ್ ರಿಲೇಷನ್ ಕ್ಷೇತ್ರದಲ್ಲಿ ಇದ್ದರೆ ತುಂಬಾ ಆರೋಗ್ಯವಾಗಿ ಇರುವಿರಿ. ನಿಮ್ಮ ಓವರ್ ಟೈಮ್ ಕೆಲಸ ಮತ್ತು ಬೇರೆ ಕಾರಣಗಳಿಂದಲೂ ಈ ದಿನಗಳಲ್ಲಿ ನಿಮ್ಮ ಹತ್ತಿರ ಹಣ ಬರತೊಡಗಿದೆ. ಈ ಹಣವನ್ನು ಸರಿಯಾದ ಜಾಗದಲ್ಲಿ ಬಂಡವಾಳ ಹೂಡಿ. ಕನ್ಯಾ ರಾಶಿ, ಹೆಲ್ತ್. ಇಂದು ನಿಮ್ಮ ಒಳ್ಳೆಯ ಮೂಡ್ ಹಾಗೂ ಆತ್ಮವಿಶ್ವಾಸದ ಕಾರಣ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುವುದು. ಇದರಲ್ಲಿ ಸಂತೋಷ ಹಾಗೂ ಆತ್ಮವಿಶ್ವಾಸ ಮುಖ್ಯ ಭೂಮಿಕೆಯನ್ನು ನಿಭಾಯಿಸುವುದು. ನೀವು ನಿಮ್ಮನ್ನು ಶಾರೀರಿಕ ಸ್ಥಿತಿಯಲ್ಲಿ ಉತ್ತಮವಾಗಿರುವಂತೆ ಕಾಣುವಿರಿ, ಏಕೆಂದರೆ ನಿಮ್ಮ ಮಾನಸಿಕ ಸ್ಥಿತಿಯು ಉತ್ತಮವಾಗಿದೆ. ನೀವು ಕೆಲಸ ಮಾಡಬೇಕು ಎಂದರೆ ಅದರಿಂದ ನಿಮ್ಮ ಮೂಡ್ ಚೆನ್ನಾಗಿರಬೇಕು. ನೀವು ಎಂಥ ವ್ಯಾಯಾಮ ಮಾಡಬೇಕು ಎಂದರೆ ನೀವು ಗಟ್ಟಿಯಾಗುತ್ತಿರುವಿರಿ ಎಂದು ನಿಮಗೆ ಅನಿಸಬೇಕು. ತುಲಾರಾಶಿ, ಓವರ್ವ್ಯೂ. ಇಂದು ನೀವು ಯಾರ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತಿದ್ದೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ. ನೀವು ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬಿಬಿಡುತ್ತೀರಿ. ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ. ಇಲ್ಲದಿದ್ದರೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗಬಹುದು. ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಮೊದಲು ಕೇಳಿ. ಎದುರಿಗಿರುವ ವ್ಯಕ್ತಿ ನಿಮಗೆ ಎಷ್ಟು ನಂಬಿಕಸ್ಥ ಅನ್ನಿಸಿದರೂ ನಿಮ್ಮ ಜೀವನದ ಕೀಲಿಯನ್ನು ಅವರ ಕೈಗೆ ಕೊಡಬೇಡಿ. ತುಲಾರಾಶಿ, ರೋಮಾನ್ಸ್. ದಂಪತಿಗಳು ನಿಮ್ಮ ಸಂಬಂಧದಲ್ಲಿ ಶಾಂತಿ ಮತ್ತು ಪೂರ್ಣತೆಯನ್ನು ಅನುಭವಿಸುತ್ತಾರೆ. ಈ ಸಮಯದ ಆನಂದವನ್ನು ಅನುಭವಿಸುವ ಹಕ್ಕನ್ನು ಮೋಜಿನಿಂದ ಕಳೆಯಿರಿ. ತುಲಾರಾಶಿ, ಕರಿಯರ್. ಇಂದಿನ ದಿನ ಎಷ್ಟು ಶ್ರಮವೋ ಅಷ್ಟೇ ಫಲವೆಂಬುದಂತೆ ಇರುವುದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡವಂತೂ ಇದೆ. ನೀವು ನಿಮ್ಮ ಒಳ್ಳೆಯ ಪ್ರದರ್ಶನಕ್ಕಾಗಿ ಕಠಿಣ ಪರಿಶ್ರಮವನ್ನು ಯಾವಾಗಲೂ ಮಾಡಿರುವಿರಿ. ಈ ವಿಷಯದಲ್ಲಿ ಚಿಂತಿಸುವುದರಿಂದ ಕೆಲಸವಾಗುವುದಿಲ್ಲ. ನೀವು ಸರಿಯಾದ ದೃಷ್ಟಿಕೋನವನ್ನು ನಿಮ್ಮದಾಗಿಸಿಕೊಂಡು ಅದರಿಂದ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ತುಲಾರಾಶಿ, ಫೈನಾನ್ಸ್. ನೀವು ನಿಮ್ಮ ಕಡಿಮೆ ಉಳಿತಾಯ ಮತ್ತು ಹೆಚ್ಚು ಖರ್ಚಿನ ಆರ್ಥಿಕ ಸ್ಥಿತಿಯನ್ನು ತೆಗೆದುಕೊಂಡು ಚಿಂತಿತರಾಗಿರಬಹುದು. ಆದ್ದರಿಂದ ನೀವು ಯಾವುದಾದರೂ ಫಿಕ್ಸೆಡ್ ಡಿಪಾಸಿಟ್ ಅಥವಾ ದೀರ್ಘಾವಧಿಯಾದರೂ ಲಾಭ ನಿಶ್ಚಿತವಿರುವಂತಹ ಸ್ಕೀಮ್ ಬಗ್ಗೆ ಯೋಚಿಸಿ. ನೀವು ನಿಮ್ಮ ಬಜೆಟ್ ಅನ್ನು ಸ್ವಲ್ಪ ಸಮತೋಲನೆಯಿಂದ ನೋಡಿಕೊಳ್ಳಿ ಮತ್ತು ಖರ್ಚಿನ ಬಗ್ಗೆ ಮೊದಲಿನಿಂದಲೇ ಲೆಕ್ಕಾಚಾರ ಮಾಡಿಕೊಂಡು ನಡೆಯಿರಿ. ಆಗ ನೋಡಿ ಎಲ್ಲ ಸರಿಯಾಗೇ ನಡೆಯುವುದು. ತುಲಾರಾಶಿ, ಹೆಲ್ತ್. ಇನ್ನು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು. ಇಂದು ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ, ಜೊತೆಯಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಯನ್ನು ನಿಭಾಯಿಸಿ. ವೃಶ್ಚಿಕ ರಾಶಿ, ಓವರ್ವ್ಯೂ. ಇಂದು ಬಹುಶಃ ನೀವು ನಿಮ್ಮ ಇಚ್ಛೆ ಹಾಗೂ ಜವಾಬ್ದಾರಿಗಳ ನಡುವೆ ನಲುಗುವುದನ್ನು ನೋಡುತ್ತೀರಿ. ಒಂದು ಕಡೆ ನೀವು ಸಾಮಾಜಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುವಿರಿ, ಹಾಗೆಯೇ ನೀವು ನಿಮ್ಮ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮುಗಿಸಲು ಗಮನದಲ್ಲಿ ಇಟ್ಟುಕೊಳ್ಳಿ. ಈ ಸಮತೋಲನವನ್ನು ಇಟ್ಟುಕೊಂಡರೆ ನಿಮಗೆ ಯಾವಾಗಲೂ ತೊಂದರೆಯೇ ಬರುವುದಿಲ್ಲ. ಅಂದ ಮೇಲೆ ನಿಧಾನ ಯಾಕೆ ಮಾಡುತ್ತೀರಾ? ಎಲ್ಲರನ್ನೂ ಸಂತೋಷದಿಂದ ಇರಿಸಿ. ವೃಶ್ಚಿಕ ರಾಶಿ, ರೋಮಾನ್ಸ್. ನೀವು ಪಾರ್ಟ್ನರ್ನ ಆಯ್ಕೆಯಲ್ಲಿ ಸಾವಧಾನವಾಗಿರಿ. ಆಕರ್ಷಣೆಯ ಪ್ರವಾಹದಲ್ಲಿ ನಿಮ್ಮ ಜೀವನದ ಖುಷಿಯ ಜೊತೆ ರಾಜಿ ಮಾಡಿಕೊಳ್ಳಬೇಡಿ. ಆದರೆ ನಿಮಗೆ ನಿಮ್ಮ ಆಸೆ ಸಿಕ್ಕಿದ್ದರೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಒಬ್ಬರಿಗೊಬ್ಬರು ಖುಷಿಯಿಂದ ಕ್ಷಣಗಳನ್ನು ಹಂಚಿಕೊಳ್ಳಿ. ಇದರಿಂದ ಇಬ್ಬರಿಗೂ ಖುಷಿ ಸಿಗುತ್ತದೆ. ವೃಶ್ಚಿಕ ರಾಶಿ, ಕರಿಯರ್. ನಿಮ್ಮದು ಈ ರೀತಿಯ ವ್ಯಕ್ತಿಯದಾಗಿದೆ. ಅವರ ಮಾತುಗಳನ್ನು ದಿನಗಳಲ್ಲಿ ಪ್ರಬಂಧದ ರೀತಿಯಲ್ಲಿ ವಿಚಾರಣೀಯವಾಗಿ ಮಾಡಲಾಗುತ್ತದೆ. ಇದೇ ಸಮಯವಾಗಿದೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಪ್ರಬಂಧದ ರೂಪದಲ್ಲಿ ಎಲ್ಲರ ಮುಂದೆ ಇಡಿ. ಎಲ್ಲರೂ ನಿಮ್ಮನ್ನು ಕೇಳಲು ತಯಾರಾಗಿ ಕುಳಿತಿದ್ದಾರೆ. ವೃಶ್ಚಿಕ ರಾಶಿ, ಫೈನಾನ್ಸ್. ಇಂದಿನ ದಿನಗಳಲ್ಲಿ ಹಣ ತುಂಬ ಖರ್ಚಾಗುತ್ತಿದೆ. ನಿಮ್ಮ ಸಂಪಾದನೆಯನ್ನು ಮೀರಿ ಇದು ಹೆಚ್ಚುತ್ತಿದೆ. ಖರೀದಿಸುವುದರ ಮೇಲೆ ಸ್ವಲ್ಪ ಹಿಡಿತ ಮಾಡಿ. ಇದು ಒಂದೇ ಸಲ ನಿಲ್ಲುವುದಿಲ್ಲ, ಏಕೆಂದರೆ ಅವಶ್ಯಕತೆ ಇರುವ ವಸ್ತುಗಳ ಮೇಲೆ ಹಣ ಖರ್ಚು ಮಾಡಲೇಬೇಕು. ಆದರೆ ಸುಮ್ಮನೆ ಶೋಕಿ ವಸ್ತುಗಳ ಮೇಲೆ ಖರ್ಚನ್ನು ಕಡಿಮೆ ಮಾಡಬಹುದು. ವೃಶ್ಚಿಕ ರಾಶಿ, ಹೆಲ್ತ್. ನೀವು ಕೆಮ್ಮು ಹಾಗೂ ಶೀತದಂಥ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ. ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು. ಧನುರಾಶಿ, ಓವರ್ವ್ಯೂ. ಇಂದು ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುವಿರಿ. ಆದರೆ ಇಂದು ನೀವು ಹೇಗೆ ನಿಮ್ಮ ಜೀವನದಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಕಳಿಸಬಹುದು ಎಂಬ ಮಾತಿನ ಬಗ್ಗೆ ಗಮನ ಹರಿಸುವಿರಿ. ದೂರು ನೀಡುವುದರಿಂದ ಏನೂ ಆಗುವುದಿಲ್ಲ. ಬದಲಿಗೆ ನಿಮ್ಮ ಹಾಗೂ ನಿಮ್ಮ ಅಕ್ಕಪಕ್ಕದವರ ಮೂಡ್ ಹಾಳಾಗುತ್ತದೆ. ನಿಮ್ಮ ಸ್ವಲ್ಪ ಪ್ರಯತ್ನದಿಂದಲೇ ನಿಮ್ಮ ಖುಷಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಈ ದಿಶೆಯಲ್ಲಿ ಹೆಜ್ಜೆಯನ್ನು ಮುಂದಿಡಿ. ಇದರಿಂದ ನಿಮಗೆ ಲಾಭವಾಗುವುದರ ಜೊತೆಗೆ ಬೇರೆಯವರಿಗೂ ಲಾಭವಾಗುತ್ತದೆ. ಧನುರಾಶಿ, ರೋಮಾನ್ಸ್. ಆದರೆ ಇಂದು ಯಾರಾದರೂ ಜೊತೆ ನಿಮ್ಮ ಸಂಬಂಧ ಇದ್ದರೆ ತುಂಬ ಸಂತೋಷ ಮತ್ತು ಮಸ್ತಿಯಿಂದ ಇರುವಿರಿ. ಇಂದಿನ ದಿನ ಕುಳಿತುಕೊಂಡು ಹಿಂದಿನ ನೆನಪುಗಳನ್ನು ಮಾಡಿಕೊಳ್ಳಿ. ಈ ಸಮಯವು ಅದರ ಸಾರ ಅನುಭವಿಸಲು ಉಚಿತವಾಗಿದೆ. ಧನುರಾಶಿ, ಕರಿಯರ್.
ನೀವು ಯಾವುದೇ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಿರಾದರೆ ಅಥವಾ ವಿದ್ಯಾರ್ಥಿನಿಯಾಗಿರುವಿರಾದರೆ ನಿಮ್ಮ ಪ್ರದರ್ಶನದಿಂದ ಸಂತುಷ್ಟರಾಗಿರುವಿರಿ, ಏಕೆಂದರೆ ಎಲ್ಲರೂ ನಿಮ್ಮ ಕೆಲಸದ ಬಗ್ಗೆ ಪ್ರಶಂಸಿಸುವರು. ನಿಮ್ಮ ಅಧಿಕಾರಿ ಅಥವಾ ಶಿಕ್ಷಕರು ನಿಮ್ಮ ಕಠಿಣ ಪರಿಶ್ರಮವನ್ನು ಪಡೆದು ಅದಕ್ಕೆ ಸರಿಯಾಗಿ ಅವರು ಹಣವನ್ನು ಹೆಚ್ಚಿಸಿಕೊಳ್ಳುತ್ತಿರುವರು ಅಥವಾ ಸರಿಯಾದ ಸಮಯ ಬಂದಾಗ ಅದನ್ನು ವ್ಯಕ್ತಪಡಿಸುವರು. ನೀವು ನಿರಂತರವಾಗಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಅದರ ಕಥಾನುಸಾರವನ್ನು ಸರಿಯಾಗಿ ಸಾಬೀತು ಮಾಡಬೇಕಾಗಿದೆ. ನಿಮ್ಮ ಗಮನವನ್ನು ಸರಿಯಾದ ಕೆಲಸಕ್ಕಾಗಿ ಕೇಂದ್ರೀಕರಿಸಿ. ಧನುರಾಶಿ, ಫೈನಾನ್ಸ್. ಕೆಲವು ಅತಿರಿಕ್ತ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಿಕೊಳ್ಳಬಹುದು. ನೀವು ದೂರದ ಲಾಭವನ್ನು ಯೋಚಿಸಿ ನಡೆಯಬೇಕು. ಆದ್ದರಿಂದ ಬೇರೆಯವರ ಪ್ರೇರಣೆ ಇಲ್ಲದೆ ನೀವೇ ನಿಮ್ಮ ಕೆಲಸವನ್ನು ಮಾಡಿ. ನಿಮ್ಮ ವ್ಯಾವಹಾರಿಕ ಮತ್ತು ಆರ್ಥಿಕ ಗುರಿಯನ್ನು ಮುಟ್ಟಲು ನೀವು ರಚನಾತ್ಮಕ ಸಾಮರ್ಥ್ಯವನ್ನು ಕೆಲಸದಲ್ಲಿ ತನ್ನಿ. ಯಾವುದೇ ಹೊಸ ಬಿಸಿನೆಸ್ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ನಿಮ್ಮ ಪಾರ್ಟ್ನರ್ಸ್ ಪ್ಲಾನಿಂಗ್ ಮಾಡಿರಬೇಕು. ಹಣವನ್ನು ಸಂಪಾದಿಸಲು ನೀವು ಕೈಗೆ ಬಂದಂತಹ ಅವಕಾಶವನ್ನು ಬಾರದಂತೆ ನೋಡಿಕೊಳ್ಳುವ ಅವಶ್ಯಕತೆ ಇದೆ. ಬೇಗ ಮತ್ತು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ. ಇದರಿಂದ ಭವಿಷ್ಯದ ಎಚ್ಚರಿಕೆಯನ್ನು ಎದುರಿಸಲು ಸುಲಭವಾಗುವುದು. ಧನುರಾಶಿ, ಹೆಲ್ತ್. ಇಂದು ನೀವು ಆರೋಗ್ಯ ಚೆನ್ನಾಗಿ ಇರುವುದನ್ನು ಕಾಣುವಿರಿ. ಇಂದು ನೀವು ಯಾವುದಾದರೂ ಮನೋರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿರಿ ಅಥವಾ ಯಾವುದಾದರೂ ಕ್ರೀಡೆಯನ್ನು ನಿಮ್ಮ ಮಿತ್ರರೊಡನೆ ಆಡುವಿರಿ. ಸಮಯದ ಆನಂದವನ್ನು ಅನುಭವಿಸಿ ಹಾಗೂ ಜೊತೆಗೆ ವ್ಯಾಯಾಮವನ್ನು ಮಾಡಿ. ನೀವು ದಿನದ ಕೊನೆಯವರೆಗೂ ಆನಂದವನ್ನು ಅನುಭವಿಸುವಿರಿ. ಮಕರ ರಾಶಿ, ಓವರ್ವ್ಯೂ. ಈ ಸಮಯದಲ್ಲಿ ನಿಮಗೆ ಹಣ, ರೂಪ ಹಾಗೂ ಸಫಲತೆ ಎಲ್ಲವೂ ಸಿಗಬಹುದು. ಇದು ನೀವು ಮಜಾ ಮಾಡುವ ದಿನವಾಗಿದೆ. ಜೀವನ ನಿಮಗೆ ಏನೆಲ್ಲ ಕೊಟ್ಟಿದೆಯೋ ಅದಕ್ಕೆ ನೀವು ತುಂಬ ಶ್ರಮಪಟ್ಟಿದ್ದೀರಿ. ಇಂದಿನ ದಿನ ನಿಮ್ಮ ಕೆಲಸಗಳನ್ನು ಒಂದು ಕಡೆ ಇಡಿ ಹಾಗೂ ನಿಮ್ಮ ಸಫಲತೆ ಮಜಾ ತೆಗೆದುಕೊಳ್ಳಿ. ಮಕರ ರಾಶಿ, ರೋಮಾನ್ಸ್. ಇಂದು ನೀವು ನಿಮ್ಮ ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನಿಗೆ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ. ಇಬ್ಬರೂ ಜೊತೆಗೆ ಬಹಳ ಮಾತಾಡಿ ಮತ್ತು ಒಬ್ಬರಿಗೊಬ್ಬರು ತಮ್ಮ ಅನಿಸಿಕೆಗಳನ್ನು ತೋರಿಸಿ. ಇದು ಸಂಬಂಧವನ್ನು ಗಟ್ಟಿಗೊಳಿಸುವುದು. ಒಬ್ಬರ ಜೊತೆಗೆ ಇನ್ನೊಬ್ಬರು ಖುಷಿಯಾಗಿರಿ. ಮಕರ ರಾಶಿ, ಕರಿಯರ್. ಇಂದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವ್ಯವಹಾರವನ್ನು ನಡೆಸುವ ವಿಷಯವಾಗಿ ವಿಚಾರಗಳು ಬರುತ್ತಿರಬಹುದು. ಇಂದಿನ ದಿನ ಹೊಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭ ದಿನವಾಗಿದೆ. ಆದಾಗ್ಯೂ ನಿಮಗೆ ಹೊಸ ವ್ಯವಹಾರ ಅಥವಾ ಸಂಭೇದಗಳ ಬಗ್ಗೆ ಮಾತನಾಡುವ ಮೊದಲು ಯಾವುದೇ ವಿಶೇಷಜ್ಞರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಸಮಯದಲ್ಲಿ ತೆಗೆದುಕೊಂಡ ನಿರ್ಣಯದಿಂದ ನೀವು ಲಾಭ ಪಡೆಯುವಿರಿ. ಮಕರ ರಾಶಿ, ಫೈನಾನ್ಸ್. ಜೀವನದಲ್ಲಿ ಭೌತಿಕ ವಸ್ತು ಬರುವುದರಿಂದ ಜೀವನ ಲಾಭವನ್ನು ಅನುಭವಿಸುವಿರಿ. ಆದರೆ ಈ ಸುಖದಿಂದ ನೀವು ನಿಮ್ಮ ಜೀವನದ ಅತ್ಯಮೂಲ್ಯವಾದ ವಸ್ತುಗಳು ಅಂದರೆ ಪರಿವಾರ, ಸ್ನೇಹಿತರು ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಮಕರ ರಾಶಿ, ಹೆಲ್ತ್. ಇಂದು ನಿಮ್ಮ ಯಾವುದಾದರೂ ಕಾಯಿಲೆಯಿಂದ ನಿಮಗೆ ಮುಕ್ತಿ ದೊರೆಯುವುದು. ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ಹಾಗೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತನ್ನಿ. ಇದರಿಂದ ಭವಿಷ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರೆಯಲಿ. ಕುಂಭರಾಶಿ, ಓವರ್ವ್ಯೂ. ಸಂಜೆ ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುವ ಸಂಕೇತವಿದೆ. ನೀವು ಎಲ್ಲಿಗಾದರೂ ತಿರುಗಾಡಲು ಹೋಗಬಹುದು. ಇಲ್ಲವಾದರೆ ನಿಮ್ಮ ಸ್ನೇಹಿತರ ಮನೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಭಾಗವಹಿಸಬಹುದು. ಏನೇ ಆಗಲಿ ಇಂದಿನ ದಿನ ತುಂಬ ಒಳ್ಳೆಯದು. ನೀವು ಎಲ್ಲಿಗಾದರೂ ಹೊರಗೆ ಊಟ ಮಾಡಲು ಹೋಗಬಹುದು. ಕುಂಭರಾಶಿ, ರೋಮಾನ್ಸ್. ಇಂದು ನಿಮಗೆ ನಿಮ್ಮ ಜೊತೆಗಾರನಿಂದ ಬಹಳ ಜಾಸ್ತಿ ಪ್ರೀತಿ ದೊರೆಯುವುದು. ನಿಮ್ಮ ಅನಿಸಿಕೆಗಳನ್ನು ಅವರೊಂದಿಗೆ ಹೇಳಿಕೊಳ್ಳಿ. ಇದಕ್ಕೆ ಪ್ರತಿಯಾಗಿ ನೀವು ಅದನ್ನು ಪಡೆಯುವಿರಿ. ಒಬ್ಬೊಂಟಿಗರು ಯಾವುದಾದರೂ ಹೊಸ ಸಂಬಂಧ ಮಾಡಿಕೊಳ್ಳುವ ಕಡೆ ಗಮನಹರಿಸಿ. ಯಾರಾದರೂ ನಿಮ್ಮ ಮೇಲೆ ಪ್ರೀತಿ ಹೊಂದಿರುತ್ತಾರೆ. ಕುಂಭರಾಶಿ, ಕರಿಯರ್. ನಿಮಗೇನಾದರೂ ಕಾರ್ಯಸ್ಥಳದಲ್ಲಿ ಒಳ್ಳೆಯ ಸುದ್ದಿಯು ಈಗೇನಾದರೂ ಸಿಕ್ಕಿದ್ದರೆ ಅದು ಬೇಗನೆ ಸಿಗುತ್ತದೆ. ವಿದ್ಯಾರ್ಥಿಯು ಓದುವುದರಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುತ್ತಾರೆ. ವಿದೇಶದಿಂದ ಒಂದು ಒಳ್ಳೆಯ ಸುದ್ದಿ ಬರುತ್ತದೆ. ಕುಂಭರಾಶಿ, ಫೈನಾನ್ಸ್. ನೀವು ಇದಕ್ಕಾಗಿ ಜಮೀನು ಅಥವಾ ಭವನವನ್ನು ಖರೀದಿಸಬಹುದು. ಈ ಸಮಯ ನಿಮಗೆ ಬಂಡವಾಳ ಹೂಡಲು ಮತ್ತು ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಲು ಮಂಗಳಕಾರಿಯಾಗಿರುವುದು. ವಿಶೇಷ ರೂಪದಿಂದ ರಚನಾತ್ಮಕ ಹೂಡಿಕೆ ಮಾಡುವುದು ಮಂಗಳಕಾರಿಯಾಗಿದೆ. ಈ ಸಮಯದಲ್ಲಿ ಜಮೀನಿನ ಖರೀದಿಯಿಂದ ನಿಮ್ಮ ಹಣದಲ್ಲಿ ಹೆಚ್ಚುವರಿಯಾಗುವ ಸಂಭವವಿದೆ. ಆದರೆ ಇದರ ಪ್ರತಿಫಲ ದೀರ್ಘ ಅವಧಿಯಲ್ಲೂ ಸಿಗಬಹುದು. ಕುಂಭರಾಶಿ, ಹೆಲ್ತ್. ನೀವು ಬೇಡದೇ ಇರುವ ವಸ್ತುಗಳಿಂದ ತಲೆ ಕೆಡಿಸಿಕೊಂಡಿರುವಿರಿ. ಸಮಯದ ಮೇಲೆ ನಮ್ಮ ಹಿಡಿತ ನಡೆಯುವುದಿಲ್ಲ. ಆದರೆ ನೀವು ನಿಮ್ಮ ಕೆಲಸಗಳನ್ನು ಮುಂದುವರಿಸಬಹುದು. ಆದ್ದರಿಂದ ಒಳ್ಳೆಯ ಅಭ್ಯಾಸ ಮಾಡಿಕೊಳ್ಳಿ ಹಾಗೂ ಎಲ್ಲ ಸಮಯದಲ್ಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ. ನೀವು ಜೀವನದ ಎಲ್ಲ ಹಂತಗಳಲ್ಲೂ ಲಾಭವನ್ನು ಪಡೆಯಿರಿ. ಮೀನರಾಶಿ, ಓವರ್ವ್ಯೂ. ವಿದ್ಯಾರ್ಥಿಗಳು ಮುಂದೆ ಓದಲು ಸಮಯ ಅನುಕೂಲವಾಗಿದೆ. ನೀವು ನಿಮ್ಮನ್ನು ಯೋಜಿತಗೊಳಿಸಿಕೊಳ್ಳಬೇಕು.
ನೀವು ಏನನ್ನು ಮಾಡಬೇಕು ಎಂದು ಇದ್ದೀರೋ ಅದರ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ. ಇಂದು ನಿಮಗೆ ನಿಮ್ಮ ಎಲ್ಲಾ ಅವಸರಗಳಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಅವಸರವನ್ನು ಆರಿಸಿಕೊಳ್ಳಬೇಕು. ಮೀನರಾಶಿ, ರೋಮಾನ್ಸ್. ಒಬ್ಬ ಹೊಸ ಸಂಗಾತಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಬರಬಹುದು. ನೀವು ಈ ಸಂಬಂಧವನ್ನು ಮುಂದುವರಿಸಲು ಬಯಸಿದರೆ ಹೆದರಬೇಡಿ, ಯಾಕೆಂದರೆ ಈ ಸಮಯವು ಪ್ರೀತಿಗೆ ಬಹಳ ಉತ್ತಮವಾಗಿದೆ. ಮೀನರಾಶಿ, ಕರಿಯರ್. ಇಂದು ನೀವು ನಿಮ್ಮ ಕೆಲಸವನ್ನು ಮತ್ತು ನಿಮ್ಮ ಅಭಿರುಚಿಯ ಮಧ್ಯೆ ಸಂತುಲತೆಯನ್ನು ಸ್ಥಾಪಿಸಬಲ್ಲಿರಿ. ನಿಮಗೆ ನಿಮ್ಮೆಲ್ಲ ವಿಚಾರವನ್ನು ಒಗ್ಗೂಡಿಸಿ ಅದರ ಸೃಜನಾತ್ಮಕ ಉಪಯೋಗವನ್ನು ಮಾಡಬೇಕಾಗಿದೆ. ನಿಮ್ಮ ಪ್ರತಿಭೆಯನ್ನು ನೋಡಿ ನೀವೇ ಸ್ವತಃ ಆಶ್ಚರ್ಯಪಡುವಿರಿ. ಮೀನರಾಶಿ, ಫೈನಾನ್ಸ್. ಇಂದು ನೀವು ಸ್ವಲ್ಪ ಆಶ್ಚರ್ಯಯುತವಾಗಿ ಆರ್ಥಿಕ ಲಾಭವನ್ನು ಅಪೇಕ್ಷಿಸಬಹುದು. ಅದು ನಿಮ್ಮ ಹಿತದಲ್ಲಿ ಇರುವುದು. ನೀವು ಎಂಥ ಸಂಪತ್ತನ್ನು ಪಡೆಯಬಹುದು ಎಂದರೆ ನೀವು ಅದನ್ನು ಎಂದು ಅಪೇಕ್ಷಿಸೇ ಇಲ್ಲ. ನಿಮಗೆ ಅನಿರೀಕ್ಷಿತ ಲಾಭವನ್ನು ದೊರಕಿಸಿಕೊಡುವುದು. ನಿಮಗೆ ಸರ್ಕಾರಿ ಸಹಾಯವೂ ದೊರೆಯಬಹುದು. ಈ ಅನಪೇಕ್ಷಿತ ಲಾಭದ ಆನಂದವನ್ನು ಪಡೆಯಿರಿ. ಮೀನರಾಶಿ, ಹೆಲ್ತ್. ಇಂದು ತ್ವಚೆಗೆ ಸಂಬಂಧಿಸಿದ ಆರೋಗ್ಯ ಚೆನ್ನಾಗಿರುವುದು. ನಿಮಗೆ ಯಾವುದಾದರೂ ಕಾಯಿಲೆ ಇದ್ದರೆ ಅದು ಇಂದು ಕಾಣಿಸಿಕೊಳ್ಳುವುದು.